ವೆಲ್ಕಮ್ ಟು ಮೈ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ಆ್ಯಪಲಿಂದ ಫೇಶಿಯಲ್ ಮಾಡೋಣ ಅಂತ ಇದ್ದೀನಿ. ಆ್ಯಪಲ್ ನನ್ನ ಮಗಳು ತಿಂದು ಬಿಟ್ಟಿದ್ಲು, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು, ಇವಾಗ ಗೊತ್ತಲ್ಲ ಆ್ಯಪಲ್ ರೇಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದರಲ್ಲೇ ಒಂದು ಫೇಶಿಯಲ್ ನೋಡಿ ನಗಾಡಬೇಡಿ, ನನ್ನ ಮಗಳು ತಿಂದಿಟ್ಟಿರೋದು ಇದರಲ್ಲೇ ಆ್ಯಪಲ್ ಫೇಶಿಯಲ್ ಮಾಡೋಣ ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು ರುಬ್ಕೊಂಡು ತರ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಇವಾಗ ಆ್ಯಪಲ್ನ ರುಬ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ಪಿಗ್ಮೆಂಟೇಷನ್ ಅಂದರೆ ಬಂಕು, ಬ್ಲ್ಯಾಕ್ ಸ್ಪಾಟ್ಸ್, ಬ್ರೌನ್ ಸ್ಪಾಟ್ಸ್ ಅಂದರೆ ಕರೆ ಮಚ್ಚೆ ಇರುತ್ತಲ್ವ ಫೇಸ್ ಮೇಲೆ, ಅದು ಮತ್ತು ಸನ್ ಟ್ಯಾನ್ ಆಗಿದ್ದರೆ, ಫೇಸ್ ಡಲ್ ಆಗಿದ್ದರೆ, ಆಮೇಲೆ ಫೇಸ್ ಬ್ಲ್ಯಾಕ್ ಆಗಿದ್ದರೆ ಇದನ್ನೆಲ್ಲ ಹೋಗಲಾಡಿಸ್ಬೋದು. ಮತ್ತು ಫೇಸ್ ಫೇರ್ ಆಗೋದಕ್ಕೆ ಆಮೇಲೆ ಮತ್ತು ಗ್ಲೋಯಿಂಗ್ ಬರೋದಕ್ಕೆ ಒಂದು ಫ್ರೂಟ್ಸ್ ಫೇಶಿಯಲ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಆ ಫ್ರೂಟ್ಸ್ ಫೇಶಿಯಲ್ ಯಾವುದೇ ಅಂದರೆ ಆ್ಯಪಲ್ ಫ್ರೂಟ್ಸ್ ಫೇಶಿಯಲ್. ನಿಮಗೆ ಟೈಟಲಲ್ಲೇ ಗೊತ್ತಾಗಿರ್ಬೋದು. ಈ ಫೇಶಿಯಲ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಆಮೇಲೆ ಫೇರ್ ಕೂಡ ಆಗುತ್ತೆ. ಮೇನ್ಸ್ಟಸ್ ಮಾಡ್ತಾ ಇರೋದು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಒಂದು ಸ್ಕಿನ್ ಟೋನ್ ಇದ್ದರೂ ಕೂಡ ಹೋಗಲಾಡಿಸುತ್ತೆ ಅದು. ಮತ್ತು ನಮ್ಮ ಸ್ಕಿನ್ ಟೋನ್ ಈವನ್ ಆಗುತ್ತೆ. ಮಾಡ್ತಾ ಇದರಲ್ಲೇ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಬರ್ತೀನಿ. ಇವಾಗ ಫೇಶಿಯಲ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಆ್ಯಪಲ್. ಒಬ್ಬರಿಗೆ ಒಂದು ಅರ್ಧ ಆ್ಯಪಲ್ ಸಾಕು. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ವಿತ್ ಸ್ಕಿನ್ ಅಂದರೆ, ಯಾಕಂದರೆ ವಿತ್ ಸ್ಕಿನ್ ತುಂಬ ಒಳ್ಳೆಯದು, ಅದಕ್ಕೆ ವಿತ್ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ರುಬ್ಕೊಂಡ್ಬಿಟ್ಟು ಅರ್ಧ ಆ್ಯಪಲ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ರುಬ್ಕೊಂಡ್ಬಿಟ್ಟು ಬನ್ನಿ. ನಾನಿವಾಗ ಹೇಗೂ ರುಬ್ಕೊಂಡು ಬಂದಿದ್ದೀನಿ. ಒಂದು ಜಾರದಲ್ಲಿ ರುಬ್ಕೊಂಡು ಬನ್ನಿ. ಹಾಗೆ ಇದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೆನ್ಸಿಂಗ್. ಈ ಕ್ಲೆನ್ಸಿಂಗಿಗೆ ಫಸ್ಟ್ ಏನು ಬೇಕು ಅಂದರೆ 1 ಸ್ಪೂನ್ ಆ್ಯಪಲ್ ಪೇಸ್ಟ್ ಹಾಕ್ಕೊಳ್ಬೇಕು. 1 ಸ್ಪೂನ್ ಆ್ಯಪಲ್ ಪೇಸ್ಟ್ ರುಬ್ಕೊಂಡಿರೋದು. ಹಾಗೆ ಹಸಿ ಹಾಲು ತೊಗೊಂಡಿದ್ದೀನಿ, ಅದು 1 ಸ್ಪೂನ್ ಹಸಿ ಹಾಲು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ಹಾಲು ಹಾಕಿದ್ದೀನಿ. ಈ ಹಸಿ ಹಾಲು ನ್ಯಾಚುರಲ್ ಫೇಸ್ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ಆಮೇಲೆ ಇದು ಮಾಯ್ಶ್ಚರೈಸ್ ಕೂಡ ಹೌದು, ಸ್ಕಿನ್ ಟೋನ್ ಟೈಟ್ ಮಾಡುತ್ತೆ. ಮತ್ತು ಟ್ಯಾನ್ ಆಗಿದ್ದರೆ ಅದು ಕೂಡ ಹೋಗಲಾಡಿಸುತ್ತೆ. ಮತ್ತು ಹಸಿ ಹಾಲಿನಲ್ಲಿ ವಿಟಮಿನ್ ಬಿ ಇದೆ, ಅಂದರೆ B6, B12 ಇದೆ ಇದರಲ್ಲಿ. ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ, ಮತ್ತು ಹೈಡ್ರಾಕ್ಸಿ ಆ್ಯಸಿಡ್ಸ್ ಇದೆ, ಮತ್ತು ಕ್ಯಾಲ್ಶಿಯಂ, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಸಿಲಿಯಮ್ ಕೂಡ ಇದೆ. ಇವೆಲ್ಲ ನಮ್ಮ ಫೇಸ್ಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಡುವ ಅಂಶಗಳು ಅಂತಲೇ ಹೇಳ್ಬೋದು. ಎಕ್ಸೆಸ್ ಆಯಿಲ್ ಕೂಡ ಇದ್ದರೂ ಕೂಡ ಅದನ್ನು ಹೋಗಲಾಡಿಸುತ್ತೆ. ಹಾಗೆ ಸ್ಕಿನ್ ಪೋರ್ಸ್ ಎಲ್ಲ ಟೈಟ್ ಮಾಡುತ್ತೆ, ಮತ್ತು ಯಂಗರ್ ಲುಕಿಂಗ್ ಸ್ಕಿನ್ ಕೊಡುತ್ತೆ. ಇದನ್ನು 5 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ನಿಮಗೆ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಬರ್ತೀನಿ. ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್. 1 ಚಮಚ ಅಕ್ಕಿ ಹಿಟ್ಟು, ಹಾಗೆ 2 ಸ್ಪೂನ್ ಈಗ ಇದ್ರದ್ದು ಆ್ಯಪಲ್ದು ಪೇಸ್ಟ್ ಮಾಡಿದ್ವಲ್ಲ ಅದ್ರದ್ದು 2 ಸ್ಪೂನ್ ಹಾಕ್ಕೊಳ್ಬೇಕು. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೊಬೇಕು. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್. ಇದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ, 2 ಸ್ಪೂನು ಆ್ಯಪಲ್ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ದೀವಿ. ಅಕ್ಕಿ ಹಿಟ್ಟಿನಲ್ಲಿ ನ್ಯಾಚುರಲ್ಲಾಗಿ ಫೇರ್ ಮಾಡುತ್ತೆ, ಹಾಗೆ ಫೇಸ್ ಸ್ಮೂತ್ ಮಾಡುತ್ತೆ ಮತ್ತು ಸಾಫ್ಟ್ ಮಾಡುತ್ತೆ. ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ಮತ್ತು ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ಸ್ಕಿನ್ ಸೆಲ್ಸ್ನ ರಿಪೇರ್ ಮಾಡುತ್ತೆ ಮತ್ತು ಆಮೇಲೆ ಇವೆಂಟನ್ನು ಕೊಡುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ಕೂಡ ವರ್ಕ್ ಮಾಡುತ್ತೆ. ಆಮೇಲೆ ಆ್ಯಪಲ್ ಹಾಕಿದ್ದೀವಿ ಜಾಸ್ತಿ. ಆಮೇಲೆ ಇದಕ್ಕೆ ಆ್ಯಪಲ್ ಹಾಕಿದ್ದೀವಿ. ಇದು ಆ್ಯಪಲಲ್ಲಿ ಜಾಸ್ತಿ ವಿಟಮಿನ್ ಆ್ಯಂಡ್ ನ್ಯೂಟ್ರಿಯನ್ಸ್ ಇದೆ, ಜಾಸ್ತಿ ಮಿನರಲ್ಸ್ ಕೂಡ ಜಾಸ್ತಿ ಇದೆ. ಯಂಗರ್ ಲುಕಿಂಗ್ ಸ್ಕಿನ್ ಕೊಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇದೆ ಮತ್ತು ಸ್ಕಿನ್ ಗ್ಲೋ ಮಾಡುತ್ತೆ. ಆಮೇಲೆ ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಆಗಿರುವಂತಹ ಫೇಶಿಯಲ್ ಅಂತಲೇ ಹೇಳ್ಬೋದು. ಇದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ, ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡೋದು ತೋರಿಸ್ತೀನಿ. ಚೆನ್ನಾಗಿ ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಟೈಪಲ್ಲೇ ಮಾಡ್ಕೊಳ್ಳಿ. ಅದು ಈ ಥರ ಪ್ಲೇಸಲ್ಲೇ ಜಾಸ್ತಿ ಇರುತ್ತೆ. ಇಲ್ಲಿ ಅಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಕ್ರಬ್ ಮಾಡಿ. ನಾನು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಜಾಸ್ತಿ ಈ ಪ್ಲೇಸಲ್ಲಿ ಮಾಡಿ ಸ್ಕ್ರಬ್ ಮಾಡಿ. ಈ ಪ್ಲೇಸಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಮಸಾಜ್. ಇವಾಗ ಮಸಾಜ್ಗೆ ಏನು ಹಾಕೋಣ ಇವಾಗ ತೋರಿಸ್ಕೊಡ್ತೀನಿ. ಮಸಾಜ್ಗೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು 1 ಚಮಚ ಜೇನುತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಜೇನುತುಪ್ಪ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಆ್ಯಪಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಹಾಕಬೇಕು. 1 ಸ್ಪೂನ್ ಆ್ಯಪಲ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಮಸಾಜ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡಬೇಕು. ಸ್ಕ್ರಬ್ಬಿಂಗ್ ಮಾಡಿದಾಗ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊರಟೋಗುತ್ತೆ ಮತ್ತು ನಮ್ಮ ಸ್ಕಿನ್ ಪೋರ್ಸ್ ಓಪನ್ ಆಗಿರುತ್ತೆ. ಸೊ ಏನೇ ಇಂಗ್ರೀಡಿಯೆಂಟ್ಸ್ ಫೇಸ್ ಮೇಲೆ ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಅದು ನೀಟಾಗಿ ನಮ್ಮ ಫೇಸ್ ಒಳಗೆ ಅಬ್ಸರ್ವ್ ಆಗುತ್ತೆ. ನಾವಿದರಲ್ಲಿ ಜೇನುತುಪ್ಪ ಹಾಕಿದ್ದೀವಿ. ಜೇನುತುಪ್ಪದಲ್ಲಿ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಇದು ಪಿಂಪಲ್ನ ಹೋಗಲಾಡಿಸುತ್ತೆ. ಹಾಗೆ ಆಮೇಲೆ ನ್ಯಾಚುರಲ್ ಕಲರ್ನ ರೀಸ್ಟೋರ್ ಮಾಡುತ್ತೆ, ಸ್ಕಿನ್ಗೆ ಗ್ಲೋ ತಂದು ಕೊಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆಮೇಲೆ ಆ್ಯಂಟಿ ಏಜಿಂಗ್ ಕೂಡ ಹೌದು. ಅಂದರೆ ಏಜಿಂಗ್ನ ಸ್ಲೋ ಮಾಡುತ್ತೆ, ಕಾಂಪ್ಯಾಕ್ಷನ್ ಈಸಿ ಮಾಡುತ್ತೆ. ಆ್ಯಪಲ್ ಆಲ್ ಸ್ಕಿನ್ ಟೈಪ್ನವ್ರಿಗೂ ತುಂಬ ಒಳ್ಳೆಯದು. ಆಯಿಲಿ ಸ್ಕಿನ್ನವ್ರಿಗೂ
ಇದು ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇದು ನ್ಯಾಚುರಲ್ ಟೋನರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಇದು ಅಂದರೆ ವರ್ಕ್ ಮಾಡುತ್ತೆ. ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಪಿಂಪಲ್, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡುತ್ತೆ. ಹಾಗೆ ಮಾಯ್ಶ್ಚರೈಸ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ಇದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ ಪೋರ್ಸ್ ಒಳಗಡೆ ಇದೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ. ನಮ್ಮ ಸ್ಕಿನ್ಗೆ ಕಂಪ್ಲೀಟಾಗಿ ಬೆನಿಫಿಟ್ ಸಿಗುತ್ತೆ ಇದರಲ್ಲಿ. ಇದನ್ನು ಒಂದು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಳಿ. ನಾನಿವಾಗ ಹೇಗೆ ಮಸಾಜ್ ಮಾಡೋದಂದರೆ ತೋರಿಸ್ಕೊಡ್ತೀನಿ. ಮಸಾಜ್ ಮಾಡ್ಕೊತೀನಿ ಇವಾಗ. ಇದನ್ನು ವಾರಕ್ಕೊಂದ್ಸರಿ ಮಾಡ್ಕೊಳ್ಳಿ. ಫೇಶಿಯಲ್ ನಿಮ್ಮ ಫೇಸ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಇದನ್ನು ಒಂದು 10 ಮಿನಿಟ್ಸ್ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಇನ್ನು 4 ಸ್ಟೆಪ್ಪನ್ನು ತೋರಿಸ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ. ಫಸ್ಟ್ ಸ್ಟೆಪ್ಪಿಗೆ ಏನೇನು ಬೇಕು ಇವಾಗ ತೋರಿಸ್ತೇನೆ. ಫಸ್ಟು 1 ಸ್ಪೂನ್ ಆ್ಯಪಲ್ ರುಬ್ಕೊಂಡಿದ್ವಲ್ಲ ಅದ್ರದ್ದೊಂದು ಪೇಸ್ಟ್, ಆ್ಯಪಲ್ ಪೇಸ್ಟ್ 1 ಸ್ಪೂನ್. ಹಾಗೆ 1 ಸ್ಪೂನ್ ರೋಸ್ ವಾಟರ್, 1 ಸ್ಪೂನ್ ರೋಸ್ ವಾಟರ್, 1 ಸ್ಪೂನ್ ರೋಸ್ ವಾಟರ್ ಆಯಿತು. ಹಾಗೆ 1 ಸ್ಪೂನ್ ಗೋಧಿ ಹಿಟ್ಟು, 1 ಸ್ಪೂನ್ ಗೋಧಿ ಹಿಟ್ಟು, ಇದು ಗೋಧಿ ಹಿಟ್ಟು, 1 ಸ್ಪೂನ್ ಗೋಧಿ ಹಿಟ್ಟು ಮಿಕ್ಸ್ ಮಾಡಬೇಕು. ಈಗ 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಜೇನುತುಪ್ಪ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರೋಸ್ ವಾಟರ್ ಸ್ವಲ್ಪ ಕಮ್ಮಿ ಆಗಿದ್ದರೆ ಚೂರು ರೋಸ್ ವಾಟರ್ ಹಾಕ್ಕೊಳ್ಳಿ. ಅದಕ್ಕೆ ಕರೆಕ್ಟ್ ಇದೆ. ಫೇಸ್ ಪ್ಯಾಕ್ ರೆಡಿ. ನಾವು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀವಿ. ಗೋಧಿ ಹಿಟ್ಟು ಸ್ಕಿನ್ನ ನರಿಷ್ ಮಾಡುತ್ತೆ. ಸ್ಕಿನ್ಸ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಆ್ಯಕ್ನಿ ಅಥವಾ ಪಿಂಪಲ್ ಆಗಿದ್ದರೆ ಅದ್ರ ಜೊತೆ ಫೈಟ್ ಮಾಡುತ್ತೆ. ನಮ್ಮ ಸ್ಕಿನ್ ಫೇರ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೆ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೂಡ ಕೊಡುತ್ತೆ. ಆಮೇಲೆ ಸ್ಕಿನ್ ಕ್ಯಾನ್ಸರ್ ಕೂಡ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಇವಾಗ ರೋಸ್ ವಾಟರ್ ಹಾಕಿದ್ದೀವಿ. ರೋಸ್ ವಾಟರ್ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಪಿಂಪಲ್ನ ಹೋಗಲಾಡಿಸುತ್ತೆ. ಹಾಗೆ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ರೆಡ್ನೆಸ್ ಇದ್ದರೆ, ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ರೆಡ್ನೆಸ್ ಇದ್ದರೆ, ಏನಾದರೂ ಇರಿಟೇಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. pH ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಆ್ಯಪಲ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವ pH ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡುತ್ತೆ. ಇದು ಒಂದು 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದನ್ನು ಈವ್ನಿಂಗ್ ಇಲ್ಲ ನೈಟ್ ಹಚ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದರೆ ನೈಟ್ ಹಚ್ಕೊಂಡಾಗ ಬೆಳಗ್ಗೆ ಎದ್ದು ನೀವು ನೋಡಿದಾಗ ಅದು ಬ್ರೈಟ್ ಆಗಿರೋದು, ಫೇಸ್ ಬ್ರೈಟ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ.
ಪ್ಯಾಕ್ ಮಾಡ್ತಾ ಇದ್ದೀನಿ. ಇದು ವಾರದಲ್ಲಿ ಒಂದು ಸಾರಿ ಯೂಸ್ ಮಾಡಿ. ಕ್ರಮೇಣವಾಗಿ ನಿಮಗೆ ಇದು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ಯಾವುದೇ ಕಾಸ್ಟ್ಲಿ ಕ್ರೀಮ್ ಹಚ್ಚಿದ್ರೂ ಸಮೇತ ನಿಮಗೆ ಹೋಗೋದಿಲ್ಲ. ಎಷ್ಟೇ ಕಷ್ಟಪಡ್ತೀರಾ, ತುಂಬ ಕಷ್ಟಪಡ್ತೀರಾ, ಎಷ್ಟೇ ಕಾಸ್ಟ್ಲಿ ಕ್ರೀಮ್ ತಂದ್ರೂ ಹಚ್ಚಿ ಇದನ್ನು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗೋಕ್ಕೆ ಟ್ರೈ ಮಾಡ್ತೀರಾ, ಆದರೆ ಹೋಗೋದಿಲ್ಲ. ಆದರೆ ಇದು ಹೋಮ್ ರೆಮಿಡಿ ನಿಮಗೆ ನಿಧಾನವಾಗಿ ಹೋಗುತ್ತೆ. ಟೈಮ್ ತೊಗೊಳತ್ತೆ, ತುಂಬ ಟೈಮ್ ತೊಗೊಳತ್ತೆ, ಆದರೆ ಡೆಫಿನೆಟಾಗಿ ಹೋಗೇ ಹೋಗುತ್ತೆ. ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ ಇದರಲ್ಲಿ. ಇದನ್ನು ಫೇಸ್ ಪ್ಯಾಕ್ ನಾನು ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೀವು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಮತ್ತೆ ಸಿಗ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ವಾರಕ್ಕೊಂದು ಸರಿ ಫೇಶಿಯಲ್ ಮಾಡ್ಕೊಳ್ಳಿ. ಆ್ಯಪಲ್ ಫೇಶಿಯಲ್ ನಿಮ್ಮ ವಾರಕ್ಕೊಂದು ಸತಿ ಫೇಶಿಯಲ್ ಮಾಡ್ಕೊಂಡು ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆಯೇ ಇಲ್ಲಿ ತನಕ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಳ್ಳೆ ಬ್ಯೂಟಿ ಬಿಟ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.